ಹಾಯ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ಅರವಿಂದ್ ಅಂತ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಇದು ನನ್ನ ಯೂಟ್ಯೂಬ್ನ ಫಸ್ಟ್ ವ್ಲಾಗ್ ಆಗಿರುತ್ತೆ. ಇವತ್ತಿಂದ ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಡೈಲಿ ವ್ಲಾಗ್ನೆಲ್ಲ ಅಪ್ಲೋಡ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಇಷ್ಟು ವರ್ಷ ಹಾಳು ಮಾಡಿಬಿಟ್ಟೆ. ಇವರು ಏನು ಅಂದ್ಕೊಳ್ತಾರೆ ಅಂತ ಅಂದ್ಕೊಂಡು ಹಾಳು ಮಾಡಿಬಿಟ್ಟೆ. ಇವತ್ತಿಂದ ಯೂಟ್ಯೂಬ್ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನು ತಡೆದಿರುವವರು ಯಾರು? ಯೂಟ್ಯೂಬ್ ಏನೋ ಓಪನ್ ಮಾಡಿಕೊಂಡೆ. ಫಸ್ಟ್ ವ್ಲಾಗ್ ಏನು ಮಾಡೋದು ಅಂತ ಗೊತ್ತಿಲ್ಲದೆ ಕೂತ್ಕೊಂಡಿದ್ದಾಗ ನಮ್ಮ ರಾಘಣ್ಣಂದೊಂದು ಕಾಲ್ ಬರುತ್ತೆ, 45 ಸಿನಿಮಾಗೆ ಹೋಗೋಣ ಅಂತ. ಹಾಗೆ ಸಿನಿಮಾಗೆ ಹೋಗೋಣ ಅಂತ ಅಂದ್ಕೊಂಡು ರೆಡಿ ಆಗಿಬಿಟ್ಟು ಗಾಡಿ ಹತ್ಕೊಂಡು ಸೀದಾ ರಾಘಣ್ಣನ ಪಿಕಪ್ ಮಾಡೋಕ್ಕೆ ಹೊರಟೆ. ರಾಘಣ್ಣನ ಪಿಕಪ್ ಮಾಡ್ಕೊಳ್ಳೋಣ ಅಂತ ಸೀದಾ ಅಂಗಡಿ ಹತ್ರ ಬಂದೆ. ಇದೇ ನೋಡಿ ನಮ್ಮೂರು ಸೋಮೇಶ್ವರ ಸರ್ಕಲ್. ಇಲ್ಲಿಂದ ಒಂದು 9 ಕಿಲೋಮೀಟ್ರ್ ಹೋದರೆ ಆಗುಂಬೆ ವ್ಯೂ ಪಾಯಿಂಟ್ ಅಂತೂ ಸಖತ್ತಾಗಿದೆ. ಇಲ್ಲಿ ಕಾಣ್ತಿದೆಯಲ್ಲ, ಇದೇ ಆಗುಂಬೆ ಘಾಟ್ ಸೆಕ್ಷನು. ಹಾಗೆ ಯೋಚನೆ ಮಾಡ್ತಾ ಕೂತಿರ್ಬೇಕಾದ್ರೆ ರಾಘಣ್ಣ ಬಂದರು. ಆಮೇಲೆ ಅವ್ರ ಹತ್ರ ಹೊರಡೋಣ ಅಂತ ಅಂದ್ಕೊಂಡು, ಲೇಟ್ ಆಗುತ್ತೆ ಅಂತ ಹೊರಡೋಣ ಅಂತ ಅಂದ್ಕೊಂಡು ಅಲ್ಲಿಂದ ಹೊರಡುವ ಅಂತ ಸ್ಟಾರ್ಟ್ ಆಗಿದ್ದು ಸೀದಾ ಕುಂದಾಪುರ. ಇಲ್ಲಿ ಕಾಂಕ್ರೀಟ್ ರೋಡ್ ಕಾಣ್ತಾ ಇದೆ ನೋಡಿ, ಇದು ನಮ್ಮ ಮನೆಗೆ ಹೋಗೋ ದಾರಿ. ತುಂಬ ದೊಡ್ಡ ಮನೆ ಅಂತೂ ಅಲ್ಲ, ಚಿಕ್ಕ ಮನೆ. ಬಡವರಪ್ಪ ನಾವು, ಬಡವ್ರ ಮನೆ ಮಕ್ಕಳು ಬೆಳಿಬೇಕಂಡ್ರಯ್ಯ. ಫೈನಲಿ ಮಾಲ್ಗೆ ರೀಚ್ ಆದ್ವಿ. ಟಿಕೆಟ್ ಎಲ್ಲ ತಗೊಂಡು ರೆಸ್ಟ್ ಮಾಡೋಣ ಅಂತ ಒಳಗಡೆ ಬಂದು ಸುಮ್ಮನೆ ಕೂತ್ಕೊಂಡಿದ್ವಿ. ಮಾಲಲ್ಲಿ 3 ಸಿನಿಮಾ ಹಾಕಿದ್ರು, ಮಾರ್ಕು, 45 ಮತ್ತು ಪಚ್ಚ ಅಂತೆ. ನಾವು ಬಂದಿದ್ದು 45ಗೆ. ಅಂತೂ ಫೈನಲಿ ಫಿಲ್ಮ್ ಸ್ಟಾರ್ಟ್ ಆಗೋಯ್ತು. ನಾವಂತೂ ಒಳಗಡೆ ಒಂದು ಎಕ್ಸೈಟೆಡ್ ಆಗಿ ಕೂತ್ಕೊಂಡಿದ್ದೀವಿ. ಫಿಲ್ಮ್ ನೋಡಿಕೊಂಡು ನೆಕ್ಸ್ಟ್ ಪ್ಲ್ಯಾನ್ ಆಗಿದ್ದೆ ಬೀಚ್ಗೆ ಹೋಗೋಣ ಅಂತ. ಇದು ನಮ್ಮ ಕೋಟೇಶ್ವರದ ಕೋಡಿ ಬೀಚ್ ನೋಡ್ತಾ ನಿಮಗೆ ಫಿಲ್ಮ್ ರಿವ್ಯೂ ಕೊಡೋದು ನಾನು ಮರ್ತೋದೆ. ನನ್ನ ಪ್ರಕಾರ ಫಿಲ್ಮ್ ಓಕೆ ಆಗಿತ್ತು. 3 ಜನ ಸ್ಟಾರ್ ಆ್ಯಕ್ಟ್ರನ್ನ ಹಾಕ್ಕೊಂಡು ಇನ್ನೂ ಬೆಟರಾಗಿ ಮಾಡ್ಬೋದಿತ್ತು ಅಂತ ಅಂದ್ಕೊಂಡೆ. ಹಾಗೆ ಮಾತಾಡ್ತಾ ಹೊಟ್ಟೆ ಒಳಗೆ ಚಿಟ್ಟೆ ಬಿಟ್ಟಂಗಾಯಿತು. ಅದಕ್ಕೆ ಅಲ್ಲೇ ಬೀಚ್ ಪಕ್ಕದಲ್ಲಿರೋ ಒಂದು ಕ್ಯಾಂಟೀನ್ಗೆ ಬಂದು ಕೂತ್ವಿ. ಹಾಗೆ ಏನು ಆರ್ಡ್ರ್ ಮಾಡೋದು ಅಂತ ಯೋಚನೆ ಮಾಡ್ತಾ ಕೂತ್ಕೊಂಡಿರಬೇಕಾದ್ರೆ ನಮ್ಮ ಕಣ್ಣಿಗೆ ಬಿದ್ದಿದ್ದೆ ಚಿಕನ್ ಫ್ರೈಡ್ ರೈಸ್. ಹಾಗೆ ಚಿಕನ್ ಫ್ರೈಡ್ ರೈಸ್ನ ಆರ್ಡ್ರ್ ಮಾಡಿಕೊಂಡು, ಹಾಗೆ ಅದ್ರ ಜೊತೆ ಏನಾದರೂ ಬೇಕಾದರೆ ಆರ್ಡ್ರ್ ಮಾಡ್ಕೊಳ್ಳಿ ಅಂತ ರಾಘಣ್ಣನ ಕೇಳಿದ್ರೆ ರಾಘಣ್ಣ ಹೇಳಿದ ಒಂದೇ ಒಂದು ಮಾತು, ಬೀಚ್ ಸೈಡ್ಗಳು ಕೂತ್ಕೊಂಡು ಶೇಂದಿ ಕುಡ್ಕೊಂಡಿದ್ರೆ ಸೂಪರ್ ಆಗಿರುತ್ತೆ ಗುರು ಅಂದರು. ಅದಕ್ಕೆ ಅವ್ರು ಹೇಳಿದ ಮಾತಿಗೆ ಜೈ ಅಂತ ಶೇಂದಿನೂ ಆರ್ಡ್ರ್ ಮಾಡ್ಕೊಂಡ್ವಿ. ಈ ತರ ಎಣ್ಣೆ ಹೊಡಿತಾ ಇದೀವಲ್ಲ, ನಾವು ಉದ್ಧಾರ ಆಯ್ತೀವ. ಅಲ್ಲಿಂದ ಹೊಟ್ಟೆ ತಣ್ಣಗೆ ಮಾಡಿಕೊಂಡು ಸೀದಾ ಬಂದಿದ್ದು ಬೀಚ್ಗೆ. ಇಲ್ಲಿ ನನ್ನ ಮತ್ತು ರಾಘವಣ್ಣನ ಇಬ್ಬರನ್ನ ಬಿಟ್ಟರೆ ಬೇರೆ ಯಾರೂ ಇಲ್ಲ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಹಾಗೆ ಇಲ್ಲೊಂದು ಸಮಸ್ಯೆ ಇದೆ ಅಂತ ಅಂದ್ಕೊಂಡು ನಾನು ನೋಡ್ತಾ ಇರಬೇಕಾದ್ರೆ ಯಾರೋ 4 ಜನ ಬಂದು ನೀರಲ್ಲಿ ಆಡ್ತಾಯಿದ್ರು. ನಾನು ನಮ್ಮ ರಾಘಣ್ಣನ ಹತ್ರ ಹೇಳಿದೆ, ಹೋಗೋಣ ನೀರಲ್ಲಿ ಆಡೋಣ ಅಂತ. ಅದಕ್ಕೆ ಅವರು ಅಂದರು, ನೋ ಗಾಡ್ ಪ್ಲೀಸ್ ನೋ ನೋ. ಅವ್ರು ಬೇಡ ಅಂದರು ಅಂತ ನಾವಿಬ್ಬರು ಜೊತೆ ಕೂತ್ಕೊಂಡು ಸಮುದ್ರದ ಕಡೆ ಮುಖ ಮಾಡ್ಕೊಂಡು ನೋಡ್ಕೋತ ಇದ್ವಿ. ಎಷ್ಟೇ ನೋವಾಗಿರಲಿ, ಈ ಸಮುದ್ರದ ತೀರದಲ್ಲಿ ಕೂತ್ಕೊಂಡು ಈ ಅಲೆಗಳನ್ನ ನೋಡೋ ಖುಷಿ ಬೇರೆ ಯಾವುದ್ರಲ್ಲೂ ಇಲ್ಲ. ಮನಸ್ಸಲ್ಲಿ ಎಷ್ಟೇ ಭಾರ ಇದ್ದರೂ ಈ ಅಲೆಗಳ ಜೊತೆ ಕಳೆದೋಗ್ತದೆ. ಹಾಗೆ ಸಮುದ್ರ ನೋಡ್ಕೊಂಡು ಕೂತ್ಕೊಂಡಿದ್ದು ನಮಗೆ ಟೈಮ್ ಕಳೆದಿದ್ದೇ ಗೊತ್ತಾಗಲಿಲ್ಲ. ಆವಾಗಲೇ ಆಗಿತ್ತು ಟೈಮ್ 5:15. ನಮ್ಮ ರಾಘಣ್ಣಂಗೆ ನೈಟ್ ಡ್ಯೂಟಿ ಇರೋದ್ರಿಂದ ಸಮುದ್ರಕ್ಕೆ ಬಾಯಿ ಹೇಳ್ತಾ ನಮ್ಮ ಪಯಣ ಮನೆ ಕಡೆ. ಇದು ನನ್ನ ಫಸ್ಟ್ ವ್ಲಾಗ್. ಇಷ್ಟ ಆದರೆ ಲೈಕ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಓಕೆ, ಬಾಯ್.
ಥ್ಯಾಂಕ್ಸ್, ಲವ್ ಯು ಫಾರ್ ಎವರ್.